ನಮಸ್ತೆ, ನಾನು ಸರೋಜ ಸುಮಂತ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಮತ್ತೆ ಶುರುವಾಗಿದೆ. ಒಂದಷ್ಟು ವಿಘ್ನಗಳನ್ನ ನಿವಾರಿಸಿಕೊಂಡು ಬಿಗ್ ಬಾಸ್ ಮನೆ ಮತ್ತೆ ಓಪನ್ ಆಗಿದೆ. ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಜಾಲಿವುಡ್ ಅವರು ಹೇಳಾದ್ಮೇಲೆ ಸರ್ಕಾರ ಮತ್ತೆ ಬಿಗ್ ಬಾಸ್ ಹೌಸ್ ಓಪನ್ ಮಾಡಿದೆ. ಸೊ ಹೀಗಾಗಿ ಸ್ಪರ್ಧಿಗಳೆಲ್ಲ ಈಗ ಮತ್ತೆ ಒಳಗೆ ಹೋಗಿ ಬಿಗ್ ಬಾಸ್ ಏನು ಆಜ್ಞೆ ಮಾಡ್ತಾ ಇದೆ, ಏನು ಸೂಚನೆ ಕೊಡ್ತಾ ಇದೆ, ಸೂಚಿಸಿರುವಂತಹ ಆಟಗಳನ್ನ ಆಡ್ತಾ ಮನರಂಜನೆನ ಕೊಡ್ತಾ ಮುಂದುವರಿತಾ ಇದ್ದಾರೆ ತಮ್ಮ ಆಟದಲ್ಲಿ. ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ನಟ ಬರ್ತಾರೆ ಅಂತ ಅಂದಾಕ್ಷಣ ಎಲ್ರಿಗೂ ಒಂದಷ್ಟು ನಿರೀಕ್ಷೆ ಇತ್ತು. ಗಿಲ್ಲಿ ನಟ ನಮ್ಮನ್ನ ನಕ್ಕು ನಲಿಸ್ತಾರೆ ಅಂತ. ಅದೇ ರೀತಿ ಮಾಡ್ತಾ ಇದ್ದಾರೆ ಕೂಡ. ಕಾವ್ಯನ್ ಜೊತೆ ಇರೋ ಕಾಂಬಿನೇಷನ್ ಅಥವಾ ಆಗಾಗ ಕೊಡೋ ಅಂತ ಟಾಂಟು ಎಲ್ರು ನಗುವಂತೆ ಮಾಡುತ್ತೆ. ಆದ್ರೆ ಅದಕ್ಕೂ ಮೀರಿದ ನಗು ತರಿಸ್ತಾ ಇರೋದು ರಕ್ಷಿತಾ ಶೆಟ್ಟಿ ಅವರು. ರಕ್ಷಿತಾ ಶೆಟ್ಟಿ ಬಂದ ಮೊದಲ ದಿನವೇ ಮನೆಯಿಂದ ಹೊರಗೆ ಹೋಗಿದ್ರು. ಆದ್ರೆ ಅಂದ್ರೆ ಏನು ಬಿಗ್ ಬಾಸ್ ನೋಡ್ತಾ ಇದ್ದಂತ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಕಲರ್ಸ್ ಕನ್ನಡ ಮತ್ತೆ ರಕ್ಷಿತಾ ಶೆಟ್ಟಿ ಅವರನ್ನ ಒಳಗೆ ಕರೆಸಿದೆ. ಸೊ ಹೀಗಾಗಿ ಅವತ್ತಿಂದ ಇವತ್ತಿನವರೆಗೂ ಅವರು ನಗಿಸ್ಬೇಕು ಅಂತ ನಗಿಸ್ತಾರೆ ಅಂತ ಅಲ್ಲ, ಆದ್ರೆ ಅವರ ಮಾತು, ಅವರ ನಡವಳಿಕೆ, ಅವ್ರು ಆಡ್ತಾ ಇರುವಂತಹ ಆಟಗಳು ಪ್ರೇಕ್ಷಕರನ್ನ ಸಹಜವಾಗಿಯೇ ನಗು ಮೂಡಿಸುವಂತೆ ಮಾಡ್ತಾ ಇದೆ. ಒಟ್ಟಾರೆ ರಕ್ಷಿತಾ ಶೆಟ್ಟಿ ಇರೋದಕ್ಕೆ ಸಾಕಷ್ಟು ಬಿಗ್ ಬಾಸ್ ನೋಡುಗರಿಗೆ ನಗು ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ಬೇರೆ ಸ್ಪರ್ಧಿಗಳು ನಗಿಸ್ತಾ ಇಲ್ಲ ಅಂತಲ್ಲ, ಆದ್ರೆ ರಕ್ಷಿತಾ ಶೆಟ್ಟಿಯ ಮುಗ್ಧತೆ ನಗಿಸುವಷ್ಟು ಬೇರೆ ನಗು ಬರ್ತಾ ಇಲ್ಲ. ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಮುಂದೆ ನೋಡ್ತಾ ಹೋಗೋಣ. ರಕ್ಷಿತಾ ಶೆಟ್ಟಿ ಮೂಲತಃ ಉಡುಪಿಯವರಾದ್ರೂ ಕೂಡ ಅವ್ರಿಗೆ ಸರಿಯಾದ ಕನ್ನಡ ಬರಲ್ಲ. ಯಾಕಂದ್ರೆ ಮುಂಬೈ ಮೂಲದಲ್ಲಿ ಹುಟ್ಟಿ ಬೆಳೆದು ಅಲ್ಲಿನೇ ಓದಿದಂತ ಹುಡುಗಿ ಯಾವಾಗ ಉಡುಪಿಗೆ ಬರ್ತಾರೆ ಆಗಿಂದ ಕನ್ನಡವನ್ನ ಕಲಿಬೇಕು ಅನ್ನೋ ಆಸೆ. ಹಾಗಾಗಿ ಅವ್ರದೊಂದು ಬ್ಲಾಗ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಫುಡ್ ಬ್ಲಾಗ್, ಏನೇನೋ ಮಾಡಕ್ ಹೋಗಿ ಏನೇನೋ ಐಟಮ್ ಹಾಕಿ ಇನ್ನೇನೋ ಆಗುತ್ತೆ. ಅದನ್ನ ಪ್ರೇಕ್ಷಕರು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನೋಡಿರುವಂತಹ ಪ್ರೇಕ್ಷಕರು ರಕ್ಷಿತಾ ಶೆಟ್ಟಿಗೆ ಸಾಕಷ್ಟು ಜನ ಫ್ಯಾನ್ಸ್ ಆಗಿದ್ದಾರೆ ಅವರ ಊಟಕ್ಕೋಸ್ಕರನೇ. ಈಗ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ನ್ಯಾಚುರಲ್ ಆಗಿರ್ತಾರೆ ಅಂತಂದ್ರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಸುದಿ ಬಂದು ಅಸುರರಾಗಿದ್ದಾರೆ. ಅಂದ್ರೆ ರಾಕ್ಷಸತನದಿಂದ ಇಡೀ ಮನೆ ಮಂದಿಗೆ ಒಂದು ಕಾಟ ಕೊಡ್ಬೇಕು. ಏನು ರಾಕ್ಷಸ ಆದ್ರೂ ಕೂಡ ಕಾಕ್ರೋಚ್ ಸುದಿ ಏನ್ ಹೇಳ್ತಾರೆ ಅದನ್ನ ಮನೆ ಮಂದಿ ಕೇಳ್ಬೇಕು. ಆದ್ರೆ ರಕ್ಷಿತಾ ಕೇಳ್ತಾ ಇದ್ದಾರಾ? ಸಾಧ್ಯನೇ ಇಲ್ಲ. ಅವ್ರ ಮಾತಿಂದ ಕಾಕ್ರೋಚ್ ಸುದಿ ಸೀರಿಯಸ್ ಆಗಿ ಇದ್ದಿದ್ದು ಕೂಡ ನಕ್ ಬಿಡ್ಬೇಕು, ಆ ರೀತಿ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಒಂದಷ್ಟು ರಕ್ಷಿತಾ ಶೆಟ್ಟಿಯ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಅದು ಹೇಗೆ ಅಂದ್ರೆ, ಕಾಕ್ರೋಚ್ ಸುದಿ ತಮ್ಮ ಹಸುರನಾಗಿ ಕಾಣ್ಬೇಕು ತಾವು ಅನ್ನೋ ಕಾರಣಕ್ಕೆ ಮೇಕಪ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಮುಖಕ್ಕೆ ಕಪ್ಪು ಬಣ್ಣವನ್ನ ಪೇಂಟ್ ಮಾಡ್ಕೊಂತಾ ಇದ್ರು. ಅಲ್ಲಿಗೆ ಬಂದಂತ ರಕ್ಷಿತಾ ಶೆಟ್ಟಿ ಒಂದು ಮಾತನ್ನ ಕೇಳಿದ್ರು, ಇವತ್ತು ಇದೆಲ್ಲ ಹಾಕೊಂಡು ಡಾನ್ಸ್ ಉಂಟಾ ಅಂತ. ಸೊ ಈ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ರಕ್ಷಿತಾ ಶೆಟ್ಟಿ ಯಾವಾಗ ಆ ರೀತಿ ವ್ಯಂಗ್ಯ ಮಾಡಿದ್ರು, ಪಕ್ಕದಲ್ಲೇ ಕುಂತಿದ್ದಂತ ಜಾನ್ವಿ ಪಟಕ್ ಅಂತ ನಕ್ಬಿಟ್ರು. ಅದನ್ನ ನೋಡಿದಂತ ಕಾಕ್ರೋಚ್ ಸುದಿಗೆ ಸಾಮಾನ್ಯವಾಗಿಯೇ ಒಂದಷ್ಟು ಕೋಪ ಬಂತು. ಅಲ್ಲೇ ಇದ್ದಂತ ಧ್ರುವಂತ್ಗೆ ಆ ಹುಡುಗಿಗೆ ಊಟ ಕೊಡ್ಬೇಡ ಇವತ್ತು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅಲ್ಲೂ ಕೂಡ ಕಾಮಿಡಿ, ಅಂದ್ರೆ ಅದು ಕಾಮಿಡಿ ಮಾಡ್ಬೇಕಂತ ಮಾಡಿದ್ದಲ್ಲ ರಕ್ಷಿತಾ ಶೆಟ್ಟಿ. ಪಾಪ ಅವ್ರಿಗೆ ಅರ್ಥ ಆಗ್ಲಿಲ್ಲ, ಅದನ್ನೇ ಹೇಳೋಕೋದ್ರು, ಊಟ ಕೊಡ್ಬೇಕಾ ಕೊಡ್ಬೇಡ್ವಾ ಅಂತ. ಸೊ ಈ ರೀತಿಯಾದಂತ ನ್ಯಾಚುರಲ್ ಕಾಮಿಡಿಯನ್ನ ರಕ್ಷಿತಾ ಶೆಟ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಯಾರು ಎಷ್ಟೇ ಕೋಪ ಇದ್ರು ಕೂಡ ಅವರು ತಮಗೆ ಏನ್ ತೋಚುತ್ತೆ ಅದನ್ನೇ ಮಾಡೋದು. ಯಾರಾದ್ರೂ ಟ್ರಿಗರ್ ಮಾಡಿದ್ರಂತೂ ರಕ್ಷಿತಾ ಶೆಟ್ಟಿನ ಸಣ್ಣ ಹುಡುಗಿ ಅಥವಾ ಚಿಕ್ಕ ಹುಡುಗಿ ಅಂತ ಯಾರು ಭಾವಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ತನ್ನ ಬುಡಕ್ಕೆ ಬಂದ್ರೆ ಸುಮ್ನೆ ಇರ್ತಾರೆ, ಯಾರ ಸುದ್ದಿಗೂ ಅಷ್ಟಾಗಿ ಹೋಗಲ್ಲ. ಹಾಗೆ ಕಂಪ್ಲೇಂಟ್ ಮಾಡ್ಬೇಕಾದ್ರೂ ಅಷ್ಟೇನೆ ತುಂಬಾ ಜೋರಾದಂತ ಕಂಪ್ಲೇಂಟ್ ಕೂಡ ಮಾಡಲ್ಲ. ತುಂಬಾ ನಿಧಾನವಾಗಿ ಸಾವಧಾನವಾಗಿ ನೀವು ಮಾಡಿರೋದು ತಪ್ಪು ಅಂತ ಹೇಳ್ತಾರೆ. ಅದನ್ನ ಮೀರಿ ಏನಾದ್ರೂ ರಕ್ಷಿತಾ ಶೆಟ್ಟಿ ಏನಾದ್ರು ನಾಮಿನೇಷನ್ ಮಾಡ್ಬೇಕಾದ್ರೆ ಅವ್ರ ವಿರುದ್ಧ ಹೇಳೋದು, ಅಂದ್ರೆ ಅವ್ರಿಗಲ್ಲದ ಕಾರಣಗಳನ್ನ ಯಾರಾದ್ರೂ ಹೇಳ್ಬಿಟ್ರೆ ರಕ್ಷಿತಾ ಶೆಟ್ಟಿಗೆ ಸಾಮಾನ್ಯವಾಗಿ ಕೋಪ ಬರುತ್ತೆ. ಕೋಪ ಬಂದಾಗಂತೂ ಅವ್ರ ಮಾತನ್ನ ಕೇಳ್ಬೇಕು. ಅವರಿಗೆ ಪದಗಳು ಒಳೆಯಲ್ಲ ಬೇಗ. ಏನೋ ಹೇಳಕ್ ಹೋಗ್ತಿದ್ದಾರೆ, ಆ ಪದಗಳು ಬರ್ದೇ ಇದ್ರು ಕೂಡ ಜೋರು ಧ್ವನಿನಲ್ಲಿ ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿಯಾದ ಅಂದ್ರೆ ಅದನ್ನ ಕೇಳಕ್ಕೂ ಕೂಡ ಕೇಳುಗರಿಗೆ ಅದೊಂದು ಕ್ಯೂರಿಯಾಸಿಟಿ ಹುಡ್ಸಿದೆ. ಪಾಪ ಈ ಪದ ಬಂತು, ಈಗ ಈ ಪದ ಬರುತ್ತೆ ರಕ್ಷಿತಾ ಶೆಟ್ಟಿಗೆ ಅನ್ನೋ ತರ ಕೇಳುಗರಿಗೂ ಅನ್ಸ್ತಾ ಹೋಗುತ್ತೆ. ಈ ಮೂಲಕ ರಕ್ಷಿತಾ ಶೆಟ್ಟಿ ಸಖತ್ ಎಂಟರ್ಟೈನಿಂಗ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕೆಲವೊಂದ್ಸಲ ಸಿಕ್ಕಾಪಟ್ಟೆ ಹರ್ಟ್ ಕೂಡ ಆಗ್ತಾರೆ. ಮೊನ್ನೆ ಊಟದ ವಿಚಾರಕ್ಕೆ ಸಾಕಷ್ಟು ಹರ್ಟ್ ಆದ್ರು. ಏನೋ ಮಾಡ್ತಿದ್ದಾಗ ಬಂದು ಮಂಜು ಭಾಷಿಣಿ ಅವರು ನೀರ್ ಹಾಕಿದ್ದಕ್ಕೆ ತುಂಬಾ ನೊಂದ್ಕೊಂಡ್ರು. ಮಂಜು ಭಾಷಿಣಿ ಬಗ್ಗೆ ಕಂಪ್ಲೇಂಟ್ ನ ಅಶ್ವಿನಿ ಅವ್ರಿಗೆ ಹೇಳ್ಬೇಕಾದ್ರೂ ಕೂಡ ಸಮಾಧಾನವಾಗಿ ಅವ್ರಿಗೆ ಮಾಡಿ ತಪ್ಪು, ನನಗೆ ಎಣ್ಣೆ ಸಿಡಿದಿದ್ರೆ ನನ್ನ ಮುಖ ಏನಾದ್ರು ಆಗಿದ್ರೆ ಏನ್ ಮಾಡ್ಬೇಕಿತ್ತು, ನಾನ್ ಚಿಕ್ಕೋಳ ಅಂದ್ರೆ ಎಲ್ರು ಚಿಕ್ಕೋಳ್ತರ ನೋಡ್ತಿದ್ದಾರೆ ಅನ್ನೋ ಒಂದು ಬೇಸರ ಇದೆ. ಆದ್ರೆ ಅವ್ರ ರಕ್ಷಿತಾ ಶೆಟ್ಟಿ ಕಾನ್ಫಿಡೆನ್ಸ್ ಅಂತೂ ಎಲ್ರಿಗೂ ಕೂಡ ತುಂಬಾ ಖುಷಿನ ಕೊಡುತ್ತೆ. ಯಾರಿಗೂ
ಯಾರಿಗೂ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ತನಗೆ ಆ ಭಾಷೆ ಬರುತ್ತಾ, ಆ ಭಾಷೆನಲ್ಲೇ ನಾನು ಮಾತಾಡ್ಬೇಕು. ನಿಮ್ಗೆ ಅರ್ಥ ಆಗುತ್ತಾ, ಅರ್ಥ ಆಗ್ಲಿಲ್ವಾ, 2 ಸಲ ಆದ್ರೂ ಬೇಕಾದ್ರೆ ನಾನು ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋ ಗುಣ ಇರೋ ಅಂತ ರಕ್ಷಿತಾ ಶೆಟ್ಟಿ ಅವರು. ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಇಷ್ಟ ಆಗಿರೋವಂಥದ್ದು ಮಲ್ಲಮ್ಮನ ಜೊತೆ ಡ್ಯಾನ್ಸ್ ಮಾಡ್ತಾರೆ, ಏನೋ ನಾನು ಬ್ಲಾಗ್ ಮಾಡ್ತೀನಿ ನೀವು ಆಕ್ಟ್ ಮಾಡಿ ಅನ್ನೋ ತರ ಮಾಡ್ತಾ ಇರ್ತಾರೆ. ಸೊ ಒಟ್ಟು ಸುಮ್ಮನೆ ಕೂರ್ದಲ್ಲೇ ಎಲ್ಲಾ ಕಡೆನೂ ಓಡಾಡ್ಕೊಂಡು ಎಲ್ಲರನ್ನು ಮಾತಾಡ್ಸ್ಕೊಂಡು ಖುಷಿಯಾಗಿ ಇರ್ತಾ ಖುಷಿಯನ್ನ ನೀಡುವಂತ ಕ್ಯಾರೆಕ್ಟರ್ ಹೊಂದಿರೋದು ರಕ್ಷಿತಾ ಶೆಟ್ಟಿ. ಇದೇ ಕಾರಣಕ್ಕೆ ಕಾಕ್ರೋಚ್ ಇಲ್ಲಿವರೆಗೂ ಆ ಲೆವೆಲ್ಗೆ ಯಾರು ರೇಗಿಸಿಲ್ಲ. ಗಿಲ್ಲಿ ಅಲ್ಲೊಂದಿಲ್ಲೊಂದು ರೇಗಿಸ್ತಾರೆ, ಬಟ್ ಅದಾದ್ಮೇಲೆ ಹಸುರನ್ಗೆ ಹಸುರ ಬರ್ತಾ ಇದ್ದಾರೆ, ನಮ್ಗೆ ಜೈಕಾರ ಹಾಕೋದನ್ನ ಕಲ್ತಿದ್ದಾರೆ. ಆದ್ರೆ ಪ್ಯೂರ್ಲಿ ರಕ್ಷಿತಾ ಶೆಟ್ಟಿ ಮಾತ್ರ ಕಾಕ್ರೋಚ್ ಸುದಿಗೆ ಕಾಟ ಕೊಡ್ತಿರೋದನ್ನ ನೋಡಿದ್ರೆ ಯಾವಾಗ ಹಸುರನಿಂದ ನಗ್ತಾರೆ ಅಂದ್ರೆ ಅದು ಕೋಪ ಬರ್ಸುತ್ತೆ ಅಂತಲ್ಲ, ಈಗ ನಾನು ಹಸುರ ಹೀಗಾಗಿ ಹೀಗೆ ಇರ್ಬೇಕು ಅಂತ ಕಾಕ್ರೋಚ್ ಸುದಿ ಅಂದ್ಕೊಂಡಿರೋದ್ರಿಂದ ಬಿಗ್ ಬಾಸ್ ಹೇಳಿರೋದ್ರಿಂದ ಹಾಗೆ ಇದ್ದಾರೆ. ಏನಾದ್ರೂ ಒಂದು ವೇಳೆ ಹಸುರ ಆಗಿರ್ಲಿಲ್ಲ ಅಂದಿದ್ರೆ ರಕ್ಷಿತಾ ಶೆಟ್ಟಿ ಮಾಡುವಂತ ಕಾಮಿಡಿಗೆ ಖಂಡಿತ ಕಾಕ್ರೋಚ್ ಸುದಿ ನಗ್ತಾ ಇದ್ರು. ಆ ರೀತಿ ಅಷ್ಟು ರೇಗಿಸ್ತಾರೆ. ಅಥವಾ ಮುಂದೆ ಏನಾದ್ರು ಜಗಳ ಆಗುತ್ತಾ ರಕ್ಷಿತಾ ಶೆಟ್ಟಿ ಇಷ್ಟೆಲ್ಲ ರೇಗಿಸೋದಕ್ಕೆ, ನಕ್ಕು ಫ್ರೆಂಡ್ಸ್ ಆಗ್ತಾರ, ಇದು ಒಂದಷ್ಟು ಕ್ಯೂರಿಯಾಸಿಟಿ ನಮ್ಗಿರೋದು. ಸೊ ಮುಂದಿನ ದಿನಗಳಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಕಾಕ್ರೋಚ್ ಸುದಿ ಏನ್ ಆಗ್ತಾರೆ ಅಂತ ನೋಡೋಣ. ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ನಗಿಸ್ತಾ ಇರುವಂತ ರಕ್ಷಿತಾ ಶೆಟ್ಟಿ ಹೀಗೆ ನಗುನ ಮುಂದುವರಿಸಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ.